ನಮಸ್ಕಾರ ರೀ ಎಲ್ರಿಗೂ. ಇವತ್ತು ನಾನು ಪುಂಡಿ ಪಲ್ಲೆ ಖಾರ ಅಥವಾ ಪುಂಡಿ ಪಲ್ಲೆ ಚಟ್ನಿ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಪುಂಡಿ ಪಲ್ಲೆನ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಹಿಡಿ ಆದರೆ ಸಾಕು. ಪುಂಡಿ ಪಲ್ಲೆ ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಆದರೆ ಕುದ್ರೆ ಸಾಕು. ಇದಕ್ಕೆ ಈಗ ಸ್ವಲ್ಪ ಕರಿಬೇವು, ಒಂದು 3 ಅಥವಾ 4 ಹಸಿಮೆಣಸಿನ್ಕಾಯಿ, ಖಾರ ನೋಡಿ ಹಾಕ್ಕೊಳ್ರಿ. ಸ್ವಲ್ಪ ಉಪ್ಪು, ಸ್ವಲ್ಪ ಹುರಿದಿದ್ದ ಶೇಂಗಾ, ಸ್ವಲ್ಪ ಹುರ್ಕೋಬೇಕ್ರಿ ಶೇಂಗಾ. ನೀವು ಹಸಿಮೆಣಸಿನ್ಕಾಯಿ ಹುರಿದು ಹಾಕ್ಕೊಂಡ್ರು ನಡಿತೈತಿ, ನೀವು ಹಾಗೆ ಹಾಕ್ಕೋತೀನಂದ್ರು ಹಾಗೆ ಹಾಕ್ಕೋಬಹುದು. ನೀವು ಹುರಿದು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಇದಕ್ಕೆ ಒಂದು 7 ಅಥವಾ 8 ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ. ಇದನ್ನು ನೀವು ಮಿಕ್ಸಿಗೆ ಹಾಕೋತೀನಂದ್ರೆ ಮಿಕ್ಸಿಗೆ ಹಾಕೋಬೋದು. ಯಾಕಂದರೆ ಜಾಸ್ತಿ ನಾನು ಕಲ್ಲಲ್ಲೇ ಜಜ್ಜೋದ್ರಿಂದ ನಾನು ಕಲ್ಲಲ್ಲಿ ಇದನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ನೀವು ಮಿಕ್ಸಿಗೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಅರಿಬೇಕು, ಜಜ್ಬೇಕು ಸಣ್ಣಾಗುವವರೆಗೂ. ಸ್ವಲ್ಪ ಬೆಲ್ಲ ಹಾಕಬೇಕು. ಚೆನ್ನಾಗಿರುತ್ತೆ ಇದು ಬಿಸಿ ಅನ್ನದಾಗ ಮತ್ತು ರೊಟ್ಟಿ ಒಳಗೆ. ಚಪಾತಿ ಒಳಗೆ ಅಷ್ಟೊಂದು ಟೇಸ್ಟ್ ಏನಾಗಲ್ಲ. ಬಿಸಿ ಅನ್ನದ ಜೊತೆ ಮತ್ತು ಬಿಸಿ ರೊಟ್ಟಿ ಜೊತೆ ಭಾಳ ರುಚಿಕರವಾಗಿರುತ್ತೆ. ನೋಡಿ, ಇಷ್ಟು ಸಣ್ಣಾಗಿ ಜಜ್ಕೋಬೇಕು. ಇಲ್ಲ ನೀವು ಮಿಕ್ಸಿಗೆ ಹಾಕ್ಕೊಂಡ್ರು ಹಾಕೋಬೋದು, ಚೆನ್ನಾಗಿರುತ್ತೆ. ಇದು ಪುಂಡಿ ಪಲ್ಲೆ ಹಿಂಡಿ ಅಂತೆ, ಪುಂಡಿ ಪಲ್ಲೆ ಖಾರ ಅಥವಾ ಪುಂಡಿ ಪಲ್ಲೆ ಚಟ್ನಿ. ನಾವೆಲ್ಲ ಇದನ್ನ ಪುಂಡಿ ಪಲ್ಲೆ ಪಲ್ಲೆ ಬೇಜಾರಾದಾಗ ನಾ ಈ ಥರ ಜಜ್ಜಿ ಮಾಡ್ತೀನಿ. ಭಾಳ ರುಚಿಕರವಾಗಿರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಹೇಗಿದೆ ಅಂತ. ಧನ್ಯವಾದಗಳು.